ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣೆಗಳೆಂಬ ಪ್ರಜಾಪ್ರಭುತ್ವದ ಜೈತ್ರ ಯಾತ್ರೆಯ ಮಹಾಕಥನವಿದು. ಬ್ರಿಟಿಷರು ಬಿಟ್ಟು ಹೋದ ದೇಶ ಜಗತ್ತಿನೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಚುನಾವಣೆಗಳ ವಿಜಯ ಯಾತ್ರೆಗಳ ಕಥೆ ಇದು. ಮತದಾನ ಅಂದರೆ ಏನೆಂದೇ ತಿಳಿಯದ ಜನ ಕಾತರದಿಂದ ಮತಪತ್ರದಲ್ಲಿ ಮೊಹರು ಒತ್ತಿದ ಕಾಲದಿಂದ ಹಿಡಿದು ಈಗ ಇವಿಎಂನ ಗುಂಡಿ ಅದುಮುತ್ತಾ ಇರುವಂತಹ ಹೊಸ ಕಾಲದ ಮತದಾನದವರೆಗಿನ ಎಲ್ಲ ಚುನಾವಣೆಗಳ ರೋಚಕ ಕಥನ ಇದು. ಪಂಡಿತ್ ನೆಹರು ಅವರಿಂದ ತೊಡಗಿ ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ, ಬ್ಯಾಲೆಟ್ ಪೇಪರ್ನಿಂದ ತೊಡಗಿ ಇವಿಎಂವರೆಗೆ, ಆನೆಯ ಮೇಲೆ ಮತಪೆಟ್ಟಿಗೆ ಹೊತ್ತೊಯ್ದ ಕಾಲದಿಂದ ತೊಡಗಿ ವಿಮಾನದಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನು ಕೊಂಡೊಯ್ತಾ ಇರುವಂತಹ ಕಾಲದವರೆಗೆ ಭಾರತದಲ್ಲಿ ನಡೆದ ಎಲ್ಲ ಲೋಕಸಭಾ ಚುನಾವಣೆಗಳ ರೋಚಕ ಸಂಗತಿಗಳ ಕಣಜ ಇದು. ನಾನು ಹರಿಪ್ರಸಾದ್. ಅಂದು ರಾಜೀವ್ ಗಾಂಧಿ ನಿವಾಸದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು. ರಾಜೀವ್ ಮುಸ್ಲಿಂ ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಮಣಿದು ಮುಸ್ಲಿಂ ಮಹಿಳೆಯರ ರಕ್ಷಣಾ ವಿಧೇಯಕವನ್ನು ತರೋದಿಕ್ಕೆ ಹೊರಟಿದ್ರು. ಆ ವಿಧೇಯಕದ ಪ್ರತಿಯನ್ನು ನೋಡಿದ್ದಂತಹ ಸೋನಿಯಾ ಗಾಂಧಿ ರಾಜೀವ್ರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ರಾಜೀವ್, ಈ ಮಸೂದೆಯ ಬಗ್ಗೆ ನನಗೆ ಮನವರಿಕೆ ಮಾಡಿಕೊಡಲು ನಿಮಗೆ ಸಾಧ್ಯವಾಗದಿದ್ದರೆ ಇಡೀ ದೇಶಕ್ಕೆ ಹೇಗೆ ಮನವರಿಕೆ ಮಾಡ್ತೀರಿ ಎಂದು ಪತಿಯನ್ನ ಪ್ರಶ್ನಿಸಿದ್ದರು. ನೀವು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಬದ್ಧರಾಗಿರಬೇಕು ಎಂದಿದ್ರು. ಆದರೆ ಪತ್ನಿಯ ಮಾತನ್ನು ಕೇಳಿರಲಿಲ್ಲ ರಾಜೀವ್. 1989ರ ಲೋಕಸಭೆ ಚುನಾವಣೆ ಹಲವು ಮೈಲಿಗಲ್ಲುಗಳನ್ನು ದಾಖಲಿಸಿದ ಮೆಗಾ ಎಲೆಕ್ಷನ್. ಅಂದಿನಿಂದ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರದ ರಾಜ್ಯಭಾರ ಆರಂಭವಾಗಿತ್ತು. ಬಹುಮತದ ಸರ್ಕಾರ ರಚನೆಯ ಕಾಲ ಮುಗಿದು ಹೋಗಿತ್ತು. ಆ ಚುನಾವಣೆಯ ಬಳಿಕ ದೇಶದಲ್ಲಿ ಕಾಂಗ್ರೆಸ್ ಎಂದಿಗೂ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲೇ ಇಲ್ಲ. ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಅತಂತ್ರ ಫಲಿತಾಂಶ ಬಂದಿತ್ತು. ಇದು ಹಲವು ಎಡವಟ್ಟು ನಿರ್ಧಾರಗಳು, ಘೋಷಣೆಗಳು ಕಾಂಗ್ರೆಸ್ನ ಪತನಕ್ಕೆ ಹೇಗೆ ಕಾರಣವಾದವು ಎಂದು ತೋರಿಸಿದ ಚುನಾವಣೆಯಾಗಿತ್ತು. ಇಂದಿರಾ ಗಾಂಧಿ ಹತ್ಯೆಯ ಸಿಂಪತಿಯಿಂದ ಅಮೋಘ ಬಹುಮತದೊಂದಿಗೆ ಅಧಿಕಾರಕ್ಕೇರಿದ್ರು ರಾಜೀವ್ ಗಾಂಧಿ. ಆಗಿನ್ನೂ ಅವರಿಗೆ 40ರ ಹರೆಯ. ವಿದೇಶದಲ್ಲಿ ಓದಿ ಬಂದು ಏನನ್ನಾದರೂ ಸಾಧಿಸಬೇಕೆಂಬ ಛಲವಿದ್ದ ಹೊತ್ತು. ಪಾಶ್ಚಿಮಾತ್ಯ ಚಿಂತನೆಯ ಜೊತೆಗೆ ಸುಧಾರಣಾವಾದಿ ನಿಲುವು ಕೂಡ ಅವರಲ್ಲಿತ್ತು. ಹಾಗೆ ರಾಜೀವ್ ಇಡೀ ದೇಶವನ್ನ ಹೊಸ ಕಾಲಕ್ಕೆ ತಕ್ಕಂತೆ ಮುನ್ನಡೆಸಲು ಸನ್ನದ್ಧರಾಗಿ ಪ್ರಧಾನಿ ಕಚೇರಿಯಲ್ಲಿ ಆಸೀನರಾಗಿದ್ರು. ರಾಜೀವ್ ಪ್ರಧಾನಮಂತ್ರಿ ಅವಧಿಯ ಆರಂಭದ ಕೆಲವು ತಿಂಗಳು ಬಹಳ ಚೆನ್ನಾಗಿಯೇ ನಡೆಯಿತು. ಮಾಧ್ಯಮಗಳು ಆ ವರ್ಷವನ್ನ ಭರವಸೆಯ ವರ್ಷ ಎಂದು ಕರೆದು ರಾಜೀವರನ್ನ ಸುಧಾರಣಾವಾದಿ, ದೇಶಕ್ಕೆ ಹೊಸ ದಿಕ್ಕು ತೋರಬಲ್ಲವರೆಂದು ಬಣ್ಣಿಸಿದವು. ರಾಜೀವ್ ಗಾಂಧಿ ಹಾಗೆಯೇ ನಡೆದುಕೊಂಡರೂ ಕೂಡ. ಆಗ ರಾಜೀವ್ ಇರಿಸಿದ ಮೊದಲ ದಿಟ್ಟ ಹೆಜ್ಜೆ ಎಂದರೆ ಆ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಲೆನೋವಾಗಿದ್ದ ಪಕ್ಷಾಂತರವನ್ನ ಕೊನೆಗೊಳಿಸಲು ಜಾರಿಗೆ ತಂದ ಪಕ್ಷಾಂತರ ವಿರೋಧಿ ಕಾನೂನು. 1985ರ ಜನವರಿಯಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನ ಜಾರಿಗೆ ತಂದ್ರು. 1988ರಲ್ಲಿ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದ್ರು. ಸಂವಿಧಾನಕ್ಕೆ ತಿದ್ದುಪಡಿ ತಂದು ಯುವಜನರಿಗೆ ರಾಜಕೀಯದಲ್ಲಿ ಬೆಳೆಯುವ ಅವಕಾಶವನ್ನ ನೀಡಿದ್ರು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ಶಕ್ತಿ ತುಂಬಲು ಹೆಚ್ಚಿನ ಸ್ವಾಯತ್ತತೆ ನೀಡಿದ್ರು. 7ನೇ ಪಂಚವಾರ್ಷಿಕ ಯೋಜನೆಯಿಂದಾಗಿ ದೇಶ ಸುಸ್ಥಿರ ಆರ್ಥಿಕತೆಯನ್ನ ಕಂಡಿತು. ಹೊಸ ಕೈಗಾರಿಕೆಗಳು, ಹೊಸ ತಂತ್ರಜ್ಞಾನಗಳಿಗೆ ನಾಂದಿ ಹಾಡಿದ್ದವು. ದೇಶದ ಅಭಿವೃದ್ಧಿ ದರ 5%ರಿಂದ 6.1ಕ್ಕೆ ಏರಿಕೆಯಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತವನ್ನ 21ನೇ ಶತಮಾನಕ್ಕೆ ತಕ್ಕಂತೆ ಆಧುನಿಕ, ವೈಜ್ಞಾನಿಕ, ತಂತ್ರಜ್ಞಾನ ಆಧಾರಿತ ದೇಶವನ್ನಾಗಿ ಕಟ್ಟತೊಡಗಿದ್ರು ರಾಜೀವ್.
ಸ್ಯಾಮ್ ಪಿತ್ರೋಡಾ ಮೂಲಕ ದೂರಸಂಪರ್ಕ ಕ್ರಾಂತಿಗೆ ಕಾರಣವಾದರು. ಹಳ್ಳಿಗಳಲ್ಲಿ ಟೆಲಿಫೋನ್ ಬೂತ್ಗಳು ಆರಂಭವಾದವು. ಆ ಕಾಲದಲ್ಲೇ ಪ್ರಧಾನಿ ಕಚೇರಿಯಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ ಇಟ್ಟುಕೊಂಡಿದ್ರು ರಾಜೀವ್. ಹಾಗೆ ಯುವ ಪ್ರಧಾನಿ ರಾಜೀವ್ ಗಾಂಧಿಗೊಂದು ಸುಧಾರಣಾವಾದಿ ಎಂಬ ಹೆಸರು ಬರುತ್ತಿದ್ದ ಹೊತ್ತಲ್ಲೇ 3-4 ಘಟನೆಗಳು ನಡೆದು ಹೋದವು. ಅವು ರಾಜೀವರ ಎಲ್ಲ ಧನಾತ್ಮಕ ಕೆಲಸಗಳನ್ನ ನುಂಗಿಬಿಟ್ಟು ಅವರನ್ನ ಮಾತ್ರವಲ್ಲದೆ ಪಕ್ಷವನ್ನು ಪತನದ ಹಾದಿಗೆ ಕೊಂಡೊಯ್ದಿತು. ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಇಳಿಸಿ ಯುವಕರೇ ಈ ದೇಶದಲ್ಲಿ ಮುಂದಿನ ಪ್ರಜೆಗಳು, ಅವರಿಗೆ ಅವಕಾಶ ಕೊಡಬೇಕು ಅಂತ 18 ವರ್ಷಕ್ಕೆ ಇಳಿಸಿದರು. ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿ ತರುವಂಥ ಪ್ರಯತ್ನ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ 4 ಹಂತದ ಸರ್ಕಾರ ಇರಲೇಬೇಕು ಈ ದೇಶದಲ್ಲಿ ಅಂತ ಗಾಂಧೀಜಿಯವರ ಕಲ್ಪನೆ ಏನಿತ್ತು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಸರ್ಕಾರ ಮತ್ತು ಗ್ರಾಮ ಸರ್ಕಾರ, ಆ ರೀತಿಯ ಒಂದು ಪರಿಕಲ್ಪನೆಯನ್ನು ಅವರು ಜಾರಿ ತರತಕ್ಕಂಥ ಅದನ್ನು ಮಾಡಿದರು. ಮತ್ತು ಅದರ ಜೊತೆಗೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ತಂದು ಮಾಹಿತಿ ಹಕ್ಕನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದರು. ಮತ್ತು ತಂತ್ರಜ್ಞಾನದಲ್ಲಿ ನಮ್ಮ ದೇಶವನ್ನು 21ನೇ ಶತಮಾನಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಒಂದು ಕಾಣಿಕೆಯನ್ನು ಕೊಟ್ಟಂಥವರು ರಾಜೀವ್ ಗಾಂಧಿಯವರು. ಹಾಗಾಗಿ ಕೆಲವೇ ಸಮಯದಲ್ಲಿ ಅವರು ಜನಪ್ರಿಯತೆಯನ್ನು ಪಡ್ಕೊಂಡ್ರು. ದೇಶವನ್ನೇ ಬದಲಿಸಿತ್ತು ಆ ಡಿವೋರ್ಸ್ ಕೇಸ್. ಗಂಡ ಹೆಂಡತಿಯ ಡಿವೋರ್ಸ್ ಕೇಸ್ ಒಂದು ಇಡೀ ದೇಶದ ರಾಜಕೀಯವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತದೆ ಅಂದ್ರೆ ಈಗ ನಮಗೆ ಊಹಿಸೋದಿಕ್ಕೂ ಸಾಧ್ಯವಿಲ್ಲ. ಆದರೆ ಅದು ನಿಜವಾಗಿತ್ತು. ಒಂದು ಮನೆಯ ಯಕಶ್ಚಿತ್ ಕೌಟುಂಬಿಕ ಸಮಸ್ಯೆಯೊಂದು ಇಡೀ ದೇಶದ ಭೀಕರ ಸಮಸ್ಯೆಯಾಗಿ ಸಾವಿರಾರು ಜನರ ಸಾವಿಗೆ, ಸರ್ಕಾರಗಳ ಪತನಕ್ಕೆ, ಇಡೀ ದೇಶವೇ ಧರ್ಮದ ಆಧಾರದಲ್ಲಿ ಒಡೆದು ದೇಶವಿಡೀ ಹಿಂದೂ ಮುಸ್ಲಿಂ ಎಂಬುದಾಗಿ ಶಾಶ್ವತವಾದ ರಾಜಕೀಯ ಆಟಕ್ಕೆ ಕಾರಣವಾದ ಈ ಕಥೆ ಎಂಥವರನ್ನು ಬೆಚ್ಚಿ ಬೀಳಿಸುವಂಥದ್ದು. 1989ರ ಸಾರ್ವತ್ರಿಕ ಚುನಾವಣೆ, ಆ ಡಿವೋರ್ಸ್ ಕೇಸ್ ಮತ್ತು ಆ ನಂತರದ ಎಡವಟ್ಟು ನಿರ್ಧಾರಗಳಿಂದಾಗಿ ರಾಜಕೀಯ ಅಲ್ಲೋಲ ಕಲ್ಲೋಲ ಹೇಗೆ ಸೃಷ್ಟಿಯಾಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಅದಾಗಿದ್ದು ಹೀಗೆ: ಇಂದೋರ್ನ 65 ವರ್ಷ ಪ್ರಾಯದ ಮುಸ್ಲಿಂ ಮಹಿಳೆ ಶಾಬಾನೋಗೆ ಆಕೆಯ ವಕೀಲ ಪತಿ ತಲಾಖ್ ನೀಡಿದ್ರು. ಆತ 45 ವರ್ಷದ ದಾಂಪತ್ಯಕ್ಕೆ ವಿಚ್ಛೇದನ ಹೇಳಿ ಇನ್ನೊಂದು ಮದುವೆಯಾದರು. ಶಾಬಾನೋ ಜೀವನಾಂಶಕ್ಕಾಗಿ ಕೋರ್ಟ್ ಮೊರೆ ಹೋದರು. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಮಹಿಳೆಯ ಪರವಾಗಿಯೇ ತೀರ್ಪು ಬಂದಿತ್ತು. ಮುಸ್ಲಿಂ ಪರ್ಸನಲ್ ಲಾ ತಿರಸ್ಕೃತಗೊಂಡಿತ್ತು. ಸಿಆರ್ಪಿಸಿಯ 125ನೇ ಕಲಂನಡಿ ಮಹಿಳೆಗೆ ಇದ್ದತ್ ಅವಧಿಯ ನಂತರವೂ ಪತಿಯೇ ಜೀವನಾಂಶ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪಿತ್ತಿತ್ತು. 1985ರ ಏಪ್ರಿಲ್ 23ರಂದು ಬಂದ ಈ ತೀರ್ಪು ದೇಶದ ರಾಜಕೀಯವನ್ನೇ ಬದಲಾಯಿಸುವಂತೆ ಮಾಡಿತ್ತು. ಈ ಕೇಸ್ನ ಪರಿಣಾಮಗಳು ಮುಂದಿನ 3 ದಶಕಗಳವರೆಗೆ ದೇಶದ ರಾಜಕೀಯವನ್ನೇ ರೂಪಿಸುವಷ್ಟು ಪ್ರಭಾವಶಾಲಿಯಾಗಿತ್ತು. ಶಾಬಾನೋ ತೀರ್ಪಿಗೆ ದೇಶಾದ್ಯಂತ ಮುಸ್ಲಿಮರಿಂದ ಭಾರೀ ವಿರೋಧ ಎದುರಾಯಿತು. ಸಂಸತ್ನಲ್ಲಿ ಮೊದಲು ತೀರ್ಪನ್ನು ಸ್ವಾಗತಿಸಿ ಮಾತನಾಡಿದ್ರು ರಾಜೀವ್. ಆದರೆ ಮುಸ್ಲಿಮರ ವಿರೋಧ ಹೆಚ್ಚಾದಂತೆ ನಿಲುವು ಬದಲಿಸಿದ್ರು. ಸಾಂಪ್ರದಾಯಿಕ ಮುಸ್ಲಿಂ ನಾಯಕರು ನ್ಯಾಯಾಲಯದ ತೀರ್ಪು ತಮ್ಮ ವೈಯಕ್ತಿಕ ಕಾನೂನಿನ ಮೇಲಿನ ಹಸ್ತಕ್ಷೇಪ ಎಂದು ಭಾವಿಸಿದರು. ಅವರು ಪ್ರಧಾನಿಯನ್ನ ಭೇಟಿಯಾಗಿ ಹೊಸ ಕಾನೂನನ್ನ ಜಾರಿಗೊಳಿಸುವ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪನ್ನ ರದ್ದುಗೊಳಿಸುವಂತೆ ಮನವಿ ಮಾಡಿದ್ರು. ಹಾಗೆ ಜಾರಿಗೆ ಬಂದುದೇ ಮುಸ್ಲಿಂ ಮಹಿಳೆಯರ ರಕ್ಷಣಾ ವಿಧೇಯಕ. ಇದು ಹಿಂದೂಗಳನ್ನ ರುಚಿಗೆಬ್ಬಿಸಿತ್ತು. ರಾಜೀವ್ ಗಾಂಧಿ ಮುಸ್ಲಿಮರ ಓಲೈಕೆ ಮಾಡುತ್ತಿದ್ದಾರೆಂದು ಢಾಳಾಗಿ ಕಾಣಿಸಿತು. 1984ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಐತಿಹಾಸಿಕ ಬಹುಮತ ಬರುವಲ್ಲಿ ಹಿಂದೂಗಳ ಪಾತ್ರ ದೊಡ್ಡದಿತ್ತು. ಸಿಖ್ ದಂಗೆಯ ಬಳಿಕ ಹಿಂದೂಗಳ ಮತಗಳೆಲ್ಲ ಕ್ರೋಢೀಕರಣಗೊಂಡಿದ್ದವು. ಹಾಗಂತ ರಾಜೀವ್ ಸೋದರ ಸಂಬಂಧಿ ಅರುಣ್ ನೆಹರು ರಾಜೀವ್ ಕಿವಿ ಹಿಂಡಿದರು. 1984ರ ಚುನಾವಣೆಯಲ್ಲಿ ರಾಜೀವ್ಗೆ 414 ಸ್ಥಾನಗಳನ್ನು ತಂದುಕೊಟ್ಟ ಹಿಂದೂ ವೋಟ್ ಬ್ಯಾಂಕ್ ಅನ್ನ ನಿರ್ಲಕ್ಷಿಸಲಿಕ್ಕಾಗುತ್ತದೆಯೇ ಎಂದು ಪ್ರಶ್ನಿಸಿದರು. ಹಿಂದೂಗಳನ್ನ ಸಂತೈಸಲೇಬೇಕಿತ್ತು. ಆಗ ಅವರಿಗೆ ಕಾಣಿಸಿದ್ದೇ ಮತ್ತೊಂದು ಅಪಾಯಕಾರಿ ಮಾರ್ಗ.
ಆ ಹಾದಿಯನ್ನ ಸೂಚಿಸಿದವರು ಕೂಡ ಇದೇ ಅರುಣ್ ನೆಹರು. ಅದು ಅದಕ್ಕಿಂತ ಮುಂಚಿತವಾಗಿ 4 ದಶಕಗಳಿಂದ ಮುಚ್ಚಿದ್ದ ಬಾಬ್ರಿ ಮಸೀದಿಯ ಬಾಗಿಲನ್ನ ತೆರೆದು ಅಲ್ಲಿದ್ದ ರಾಮಲಲ್ಲಾನಿಗೆ ಪೂಜೆ ಸಲ್ಲಿಸುವ ಅವಕಾಶ ಮಾಡಿಕೊಡುವ ಸೂತ್ರ. ಅಯೋಧ್ಯೆಯ ರಾಮಜನ್ಮಭೂಮಿ ವಿವಾದ ಕಾಲಕಾಲಕ್ಕೆ ಕುದಿಯುತ್ತಲೇ ಇತ್ತು. 1949ರಲ್ಲಿ ರಾತ್ರೋರಾತ್ರಿ ಹಿಂದೂಗಳ ಗುಂಪೊಂದು ಬಾಬ್ರಿ ಮಸೀದಿಯ ಒಂದು ಗುಮ್ಮಟದ ಕೆಳಗೆ ಬಾಲರಾಮನ ಮೂರ್ತಿಯನ್ನ ಇಡುವ ಮೂಲಕ ಭಾರೀ ಗಲಾಟೆಯಾಗಿ ಅಂದಿನಿಂದ ಬಾಗಿಲು ಮುಚ್ಚಲಾಗಿತ್ತು. ಮುಸ್ಲಿಮರು ಅಲ್ಲಿ ನಮಾಜು ಮಾಡ್ತಾ ಇರಲಿಲ್ಲ, ಹಿಂದೂಗಳಿಗೆ ಪ್ರವೇಶ ಇರಲಿಲ್ಲ. ಇದೇ ಬಾಗಿಲನ್ನ ತೆರೆದು ರಾಮಲಲ್ಲಾನಿಗೆ ಪೂಜೆಗೆ ಅವಕಾಶ ಮಾಡಿಕೊಡಲು ನಿರ್ಧರಿಸಿದ್ರು ರಾಜೀವ್. ಆ ಮೂಲಕ ಅಸಮಾಧಾನಗೊಂಡ ಹಿಂದೂಗಳನ್ನ ಸಂತೋಷಪಡಿಸಿದಂತಾಗುತ್ತದೆ ಅಂತ ಭಾವಿಸಿದ್ದರು ರಾಜೀವ್ ಗಾಂಧಿ. ಆಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಸಿಎಂಗೆ ಹೇಳಿ ಕೋರ್ಟ್ಗೆ ದಾವೆ ಹೂಡಿ ತಕ್ಷಣವೇ ವಿಚಾರಣೆಯೂ ನಡೆದು ತೀರ್ಪು ಕೂಡ ಹಿಂದೂಗಳ ಪರವಾಗಿದೆ ಬಂದು ಬಾಬ್ರಿ ಮಸೀದಿಯ ಬಾಗಿಲನ್ನ ತೆರೆಯಲಾಯಿತು. ಅಂದು ಫೈಜಾಬಾದ್ ಕೋರ್ಟ್ ತೀರ್ಪು ಪ್ರಕಟಿಸುವುದನ್ನು ಬಿತ್ತರಿಸಲು ದೆಹಲಿಯಲ್ಲಿದ್ದ ದೂರದರ್ಶನದ ಟೀಮ್ ಹೋಗಿತ್ತು. ಅಲ್ಲದೆ ಅದೇ ದಿನ ಸಂಜೆ ಬಾಬ್ರಿ ಮಸೀದಿಯ ಬಾಗಿಲು ತೆರೆದು ಅಲ್ಲಿದ್ದ ರಾಮಲಲ್ಲಾನ ಮೂರ್ತಿಗೆ ಸಾರ್ವಜನಿಕರೆಲ್ಲ ಪೂಜೆ ಸಲ್ಲಿಸುವ ಇಡೀ ಪ್ರಕ್ರಿಯೆಯನ್ನ ಇದೇ ಡಿಡಿ ಟೀಮ್ ಶೂಟ್ ಮಾಡಿ ದೇಶಾದ್ಯಂತ ಬಿತ್ತರಿಸಿತು. ಇದರ ಪರಿಣಾಮವಾಗಿ ದೇಶಾದ್ಯಂತ ಕೋಮು ಗಲಭೆಗಳು ನಡೆದವು. ದೇಶ ಸ್ಪಷ್ಟವಾಗಿ ಹಿಂದೂ ಮುಸ್ಲಿಂ ಎಂಬುದಾಗಿ ವಿಭಜನೆಗೊಂಡಿತು. ಹಲವು ಕಡೆ ಹಿಂಸಾಚಾರಗಳು ನಡೆದವು. ಸಾವಿರಾರು ಜನ ಸಾವಿಗೀಡಾದರು. ಅತ್ತ ಮುಸ್ಲಿಮರನ್ನ ಸಂತೈಸಿದಂತೆ ಇತ್ತ ಹಿಂದೂಗಳನ್ನು ಖುಷಿಪಡಿಸಿದಂತೆ ಆಯಿತು ಎಂದು ಭಾವಿಸಿದ್ದರು ರಾಜೀವ್. ಆದರೆ ಅದು ಹಾಗಾಗ್ಲಿಲ್ಲ. ಬಾಬ್ರಿ ಮಸೀದಿಗಾಗಿ ಹೋರಾಡುತ್ತಲೇ ಬಂದ ವಿಎಚ್ಪಿ, ಬಿಜೆಪಿ ಇದರ ಲಾಭವನ್ನ ಪಡೆದು ರಾಜೀವ್ ಎರಡೂ ಕಡೆಯಿಂದಲೂ ತಿರಸ್ಕೃತರಾಗಿ ಬಿಟ್ಟರು. ರಾಜೀವ್ ಗಾಂಧಿ ಅವರು 89ರಲ್ಲಿ ಚುನಾವಣೆಗೆ ಹೋದರು. ಆ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರು ಸೋತರು. ರಾಜೀವ್ ಗಾಂಧಿ ಅವರ ವಿರುದ್ಧ ಯುನೈಟೆಡ್ ಫ್ರಂಟ್ ಅಂತ ಸಂಯುಕ್ತ ರಂಗವನ್ನು ಮಾಡಿಕೊಂಡು ವಿ.ಪಿ. ಸಿಂಗ್ ಅವರೇ ಸ್ಪರ್ಧಿಸಿದರು. ಜನತಾದಳದಿಂದ ಜನತಾ ಪಕ್ಷ ಜನತಾದಳ ಆಗಿತ್ತು. ಅವರು ಚಕ್ರ ಚಿಹ್ನೆಯನ್ನು ತೊಗೊಂಡಿದ್ದರು. ಈ ನೇಗಿಲು ಹುತ್ತ ರೈತ ಚಿಹ್ನೆಯನ್ನು ಬಿಟ್ಟು ದೇವೇಗೌಡರು ಆ ಪಕ್ಷವನ್ನು ಸೇರಲಿಕ್ಕೆ ನಿರಾಕರಿಸಿದರು. ಆದ್ದರಿಂದ ದೇವೇಗೌಡರೇ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಒಂದು ಜನತಾ ಪಕ್ಷದಿಂದ ಸ್ಪರ್ಧಿಸಿ ಹೀನಾಯವಾಗಿ ಸೋತರು. ಮೊದಲ ಬಾರಿಗೆ ದೇವೇಗೌಡರು 89ರಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೆ ಒಟ್ಟಿಗೆ ಚುನಾವಣೆ ಆದಾಗ ಹೀನಾಯವಾಗಿ ದೇವೇಗೌಡರು ಸೋತರು. ಅವರ ಪಕ್ಷ ಸಂಪೂರ್ಣವಾಗಿ ಸೋತೋಯಿತು ಆ ಚುನಾವಣೆಯಲ್ಲಿ. ಆಗಿನ ಜನತಾದಳಕ್ಕೆ, ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾದಳಕ್ಕೆ ಕೇವಲ 24 ಸ್ಥಾನ ಬಂದಿತ್ತು. ರಾಮಕೃಷ್ಣ ಹೆಗಡೆ ಅವರು ಬೆಂಗಳೂರಿನ ಬಸವನಗುಡಿಯಿಂದ ಗೆದ್ದು ಬಂದಿದ್ದರು. ಆದರೆ ಅವರ ಪಕ್ಷದ ಬೇರೆ ನಾಯಕರುಗಳು ಜೆ.ಎಚ್. ಪಟೇಲ್, ಎಸ್.ಆರ್. ಬೊಮ್ಮಾಯಿ ಎಲ್ಲರೂ ಸೋತಿದ್ರು ಆ ಚುನಾವಣೆಯಲ್ಲಿ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 181 ಸ್ಥಾನ ಪಡೆದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಲೋಕಸಭೆಯ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು 27 ಕ್ಷೇತ್ರಗಳನ್ನು ಗೆದ್ದರು. ರಾಜೀವ್ ಗಾಂಧಿ ಕಾಡಿದ ಬೋಫೋರ್ಸ್ ಭೂತ. ಅದೇ ಹೊತ್ತಿಗೆ ರಾಜೀವ್ ಗಾಂಧಿಯ ಪ್ರಧಾನಿ ಹುದ್ದೆಗೆ ಮತ್ತೊಂದು ಮೊನಚಾದ ಮುಳ್ಳು ತಗುಲಿಕೊಂಡಿತ್ತು. ಅದು ಬೋಫೋರ್ಸ್ ಸ್ಕ್ಯಾಮ್. ಭಾರತೀಯ ಸೇನೆಗೆ ಬೋಫೋರ್ಸ್ ಬಂದೂಕು ಖರೀದಿ ವ್ಯವಹಾರದಲ್ಲಿ ಪ್ರಮುಖರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂಬ ಆರೋಪಗಳು ಕೇಳಿಬಂದವು. ರಾಜೀವ್ ಗಾಂಧಿಗಿದ್ದ ಮಿಸ್ಟರ್ ಕ್ಲೀನ್ ಇಮೇಜ್ ಧುತ್ತನೆ ಮಾಯವಾಯಿತು. ಈ ಪ್ರಕರಣದಲ್ಲಿ ರಾಜೀವ್ ವಿರುದ್ಧದ ನೇರ ಸಾಕ್ಷ್ಯಗಳು ಇಲ್ಲದಿದ್ದರೂ ಇಟಲಿಯ ಉದ್ಯಮಿ ಕ್ವಾಟ್ರೋಚಿ ರಾಜೀವ್ ಕುಟುಂಬದ ಜೊತೆಗೆ ಆಪ್ತ ನಂಟು ಹೊಂದಿದ್ದದ್ದು ಅವರ ಖ್ಯಾತಿಯನ್ನ ಹಾಳುಗೆಡವಿತು. ಆಗ ಮುನ್ನೆಲೆಗೆ ಬಂದವರೇ ವಿಶ್ವನಾಥ್ ಪ್ರತಾಪ್ ಸಿಂಗ್, ವಿ.ಪಿ. ಸಿಂಗ್. ಅವ್ರದ್ದು ಎಲೆಕ್ಷನ್ ಆಯಿತು 88ಅಲ್ಲಿ. ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು ಇಲಾಹಾಬಾದಿಂದ. ಆವಾಗ ನಾನು ಅಲ್ಲಿ ಇನ್ಚಾರ್ಜ್ ಆಗಿದ್ದೆ. ಅನಿಲ್ ಶಾಸ್ತ್ರಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೊ ಪ್ರೈಮ್ ಮಿನಿಸ್ಟರ್ ಇದ್ದರು, ಅವರ ಮಗ ಇವ್ರ ವಿರೋಧ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದರು. ಇವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದರು ವಿ.ಪಿ. ಸಿಂಗ್. ಒಂದು ದಿವಸ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ.
ಆವಾಗ ಎಲ್ಲ ಅಸಸ್ ಮಾಡ್ತಿದ್ರು ವಿ ಪಿ ಸಿಂಗ್ ಅವರು ಎಷ್ಟು ಓಟಿಂದ ಗೆಲ್ಲಬಹುದು ಅಂತ. ಆವಾಗ ಎಲ್ಲ ಹೇಳ್ತಾ ಇದ್ರು, ಯಾರೋ ಹೇಳಿದರು 60,000, ಯಾರೋ ಹೇಳಿದರು 70,000, ಯಾರೋ ಹೇಳಿದರು 80,000. ನನ್ನ ಇದು ಟರ್ನ್ ಬಂದಾಗ ನಾನು ಹೇಳಿದೆ 1,25,000ದಿಂದ ವಿ ಪಿ ಸಿಂಗ್ ಸಾಹೇಬರು ಗೆಲ್ತಾ ಇದ್ದಾರೆ ಅಂತ ಅಲಹಾಬಾದಲ್ಲಿ. ಅದು ಅಲಹಾಬಾದಲ್ಲಿ ಎಲೆಕ್ಷನ್ ಯಾಕೆ ಬಂತು ಅಂತ ಹೇಳಿದರೆ, ಇವರು ಅಮಿತಾಬ್ ಬಚ್ಚನ್ ಅಲ್ಲಿಂದ MP ಇದ್ದರು. ಆ ಬೋಫೋರ್ಸ್ ಕಾಂಡಲ್ಲಿ ಅವರು ಅಜಿತಾಬ್ ಬಚ್ಚನ್ ಅಂತ ಅವ್ರ ಬ್ರದರ್ ಇನ್ವಾಲ್ವ್ ಇರೋದ್ರಿಂದ ಅವರು ರಾಜೀನಾಮೆ ಕೊಡ್ತಿದ್ರು. ಆವಾಗ ನೆಕ್ಸ್ಟ್ ಅಲ್ಲ ಥರ್ಡ್ ಡೇ ಅನೌನ್ಸ್ ಆಯಿತು, 1,23,680 ಓಟಿಂದ ಗೆದ್ದಿದೆ. ರಾಜೀವ್ ಗಾಂಧಿ ಉತ್ತುಂಗದಲ್ಲಿದ್ದ ಹೊತ್ತಲ್ಲೇ ಅವರ ಸಂಪುಟದಲ್ಲಿ ವಿತ್ತ ಸಚಿವರಾಗಿದ್ದ ವಿ.ಪಿ. ಸಿಂಗ್ ರಾಜೀವ್ಗೆ ಪರ್ಯಾಯ ನಾಯಕರಾಗಿ ಬೆಳೀತಾ ಇದ್ರು. ವಿತ್ತ ಸಚಿವರಾಗಿ ವಿ.ಪಿ. ಸಿಂಗ್ ಆರ್ಥಿಕ ಸುಧಾರಣೆಗಳನ್ನು ತಂದ್ರು. ವಿದೇಶಿ ಬಂಡವಾಳ ಹೂಡಿಕೆಗೆ ಉತ್ತೇಜನ ಕೊಟ್ಟರು. ಉದ್ಯಮಿಗಳು, ಕೈಗಾರಿಕೋದ್ಯಮಿಗಳ ಮೇಲೆ IT ರೇಡ್ ಮಾಡಿಸಿದ್ರು. ಇದು ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾಯಿತು. ರಾಜೀವ್ ಮೇಲೆ ಒತ್ತಡ ಹೆಚ್ಚಲಾರಂಭಿಸುತ್ತಿದ್ದಂತೆ ವಿ.ಪಿ. ಸಿಂಗ್ರನ್ನ ವಿತ್ತ ಖಾತೆಯಿಂದ ರಕ್ಷಣಾ ಖಾತೆಗೆ ವರ್ಗಾಯಿಸಲಾಯಿತು. ಆದರೆ ಅವರು ತಮ್ಮ ಆಕ್ರಮಣಶೀಲತೆಯನ್ನ ಕುಗ್ಗಿಸಲಿಲ್ಲ. ರಕ್ಷಣಾ ಖಾತೆಯ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆಯೇ ಸಿಂಗ್ ಸಬ್ಮರೀನ್ಗಳ ಖರೀದಿಯ ಅವ್ಯವಹಾರದ ತನಿಖೆಗೆ ಆದೇಶಿಸಿದ್ರು. ಕಾಂಗ್ರೆಸ್ನೊಳಗೆ ಮತ್ತೆ ಸಿಂಗ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ವಿ.ಪಿ. ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜನ್ ಮೋರ್ಚಾವೆಂಬ ಹೊಸ ಒಕ್ಕೂಟವನ್ನ ಕಟ್ಟಿದ್ರು. ಆ ವೇಳೆಗೆ ಕಾಂಗ್ರೆಸ್ನಿಂದ ಹೊರಬಂದಿದ್ದ ಅರುಣ್ ನೆಹರು, ಆರಿಫ್ ಮೊಹಮ್ಮದ್ ಖಾನ್ ಕೂಡ ಸಿಂಗ್ ಜೊತೆ ಸೇರಿದ್ರು. ಜನ್ ಮೋರ್ಚಾ ಮುಂದೆ ಚುನಾವಣೆಯ ಹೊತ್ತಿಗೆ ಜನತಾದಳ ನೇತೃತ್ವದ ನ್ಯಾಷನಲ್ ಫ್ರಂಟ್ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಅನ್ನ ಕೆಡಹುವ ಬೃಹತ್ ರಣತಂತ್ರದ ಭಾಗವಾಯಿತು. ಹಾಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಎರಡನೇ ಬಾರಿ ಕಾಂಗ್ರೆಸ್ ಹೀನಾಯವಾಗಿ ಸೋಲಿಸಲು ಸದ್ದಿಲ್ಲದೆ ವಿಪಕ್ಷಗಳೆಲ್ಲ ಒಟ್ಟಾಗಿ ನ್ಯಾಷನಲ್ ಫ್ರಂಟ್ ಎಂಬ ಒಕ್ಕೂಟವನ್ನ ಕಟ್ಟಿಕೊಂಡ್ವು. ಆಮೇಲೆ ನಾವು ಜನ್ ಮೋರ್ಚಾ ಅಂತ ಮಾಡಿದ್ವಿ. ಜನ್ ಮೋರ್ಚಾದಲ್ಲಿ ರಾಮಧನ್ ಅಂತ ಹೇಳಿಬಿಟ್ಟು ಒಬ್ಬರು ದಲಿತ್ ಲೀಡ್ರು, ಟಾಲ್ ಲೀಡರ್ ಫ್ರಮ್ ಬಾರಾಬಂಕಿ, ಅವರು ಅದಕ್ಕೆ ಕನ್ವೀನರ್ ಆದರು. ನಾನು ಅದಕ್ಕೆ ಸೆಕ್ರೆಟರಿ ಆದೆ. ವಿ.ಪಿ. ಸಿಂಗು ಅದರಲ್ಲಿ ಒಬ್ಬ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ರು. ಎಲ್ಲ ಅರುಣ್ ನೆಹರು, ಅರುಣ್ ಸಿಂಗ್, ಆಮೇಲೆ ಸತ್ಪಾಲ್ ಮಲಿಕ್, ಇವರೆಲ್ಲ ವಾಲಂಟಿಯರ್ಸು. ನಾನು ಅದಕ್ಕೆ ಆಫೀಸ್ ಬೇರೆ ನಾವಿಬ್ಬರೇ ಇದ್ವಿ. ರಾಮಧನ್ ಜಿ ಅವರು ಇದಕ್ಕೆ ಕನ್ವೀನರ್ ಇದ್ದರು, ನಾನು ಅದಕ್ಕೆ ಸೆಕ್ರೆಟರಿ ಇದ್ದೆ. ನಮ್ಮದು ಅಲ್ಲಿ ವಿ.ಪಿ. ಸಿಂಗ್ ಇದು ಶುರುವಾಯಿತು ಜನ್ ಮೋರ್ಚಾದಿಂದ. 88 ಪಾರ್ಲಿಮೆಂಟ್ ಇದ್ರ ಗೆದ್ದಿದ ಮೇಲೆ, ಇಲಾಹಾಬಾದ್ ಗೆದ್ದಿದ ಮೇಲೆ 88 ನಾವು ಜನ್ ಮೋರ್ಚಾ ಅಂತ ಮಾಡಿದ್ವಿ. ಆಮೇಲೆ ಏನಾಯಿತು, ಒಂದು ಅಪೋಸಿಷನ್ ಯೂನಿಟಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ನ್ಯಾಷನಲ್ ಫ್ರಂಟ್ ಅಂತ ಒಂದು ಫ್ರಂಟ್ ಮಾಡಿದ್ವಿ. ಅದರಲ್ಲಿ ಅನೇಕ ಪಾರ್ಟಿಯವರು ಅದರಲ್ಲಿ ಬಂದರು. 217 ಸ್ಥಾನಗಳನ್ನು ಕಳೆದುಕೊಂಡಿತ್ತು ಕಾಂಗ್ರೆಸ್. 2ರಿಂದ ದಿಢೀರ್ 85 ಸ್ಥಾನ ಗಿಟ್ಟಿಸಿಕೊಂಡ ಬಿಜೆಪಿ. ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಭಾರೀ ಹಿನ್ನಡೆಯನ್ನ ಅನುಭವಿಸಿತು. 1984ರ ಲೋಕಸಭಾ ಚುನಾವಣೆಯಲ್ಲಿ 414 ಸೀಟುಗಳನ್ನು ಪಡೆದಿದ್ದ ಕಾಂಗ್ರೆಸ್ ಈ ಬಾರಿ ಕೇವಲ 197 ಕ್ಷೇತ್ರಗಳಲ್ಲಷ್ಟೇ ಗೆಲುವು ಸಾಧಿಸಿತ್ತು. 217 ಸ್ಥಾನಗಳನ್ನು ಕಳೆದುಕೊಂಡಿತ್ತು. ದೇಶದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಮೊದಲ ಬಾರಿ ಅತಂತ್ರ ಫಲಿತಾಂಶ ಬಂದಿತ್ತು. ವಿ.ಪಿ. ಸಿಂಗ್ ಜೊತೆಗೂಡಿದ ಜನತಾದಳ 143 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿತ್ತು. ಅದಕ್ಕೂ ಮುಂಚಿನ ಚುನಾವಣೆಯಲ್ಲಿ ಕೇವಲ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಬಿಜೆಪಿ 1989ರಲ್ಲಿ 85 ಸೀಟ್ಗಳನ್ನು ಪಡ್ಕೊಂಡಿತ್ತು. ಅಲ್ಲಿಗೆ ಅಯೋಧ್ಯೆ ವಿವಾದ ಬಿಜೆಪಿಯ ಕೈ ಹಿಡಿದಿದ್ದು ಸ್ಪಷ್ಟವಾಗಿತ್ತು. ಲೋಕಸಭೆಯಲ್ಲಿ ಸರಳ ಬಹುಮತಕ್ಕೆ ಕನಿಷ್ಠ 263 ಸ್ಥಾನಗಳ ಅಗತ್ಯ ಆಗಾಯಿತು. ರಾಷ್ಟ್ರಪತಿ ವೆಂಕಟರಾಮನ್ ಸಂದಿಗ್ಧಕ್ಕೊಳಗಾದರು. ಸರ್ಕಾರ ರಚನೆಗೆ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಕಾಂಗ್ರೆಸ್ ಅನ್ನ ಆಹ್ವಾನಿಸುವುದೋ, ಎರಡನೇ ದೊಡ್ಡ ಪಕ್ಷವಾಗಿರುವ ವಿಪಕ್ಷಗಳ ಒಕ್ಕೂಟವನ್ನು ಆಮಂತ್ರಿಸುವುದೋ ಎಂದು ರಾಜೀವ್ ಗಾಂಧಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಮತ್ತು ಸರ್ಕಾರ ರಚನೆಗೆ ಹಕ್ಕು ಮಂಡಿಸದೇ ಇರಲು ನಿರ್ಧರಿಸಿದ್ರು.
ಹಾಗೆ ರಾಜೀವ್ ಗಾಂಧಿಯ ಸ್ನೇಹಿತ ಟೀಕಾಕಾರರಾಗಿ ಬದಲಾದ ವಿಪಿ ಸಿಂಗ್ ದೇಶದ 7ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಆ ಮೂಲಕ ದೇಶದ ಕಾಂಗ್ರೆಸ್ಸೇತರ 2ನೇ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು ವಿಪಿ ಸಿಂಗ್. ಆ ಸರ್ಕಾರಕ್ಕೆ ಬಿಜೆಪಿ ಹೊರಗಿನಿಂದ ಬೆಂಬಲವನ್ನ ನೀಡಿತು. ಅಂದಿನಿಂದಲೇ ಭಾರತದ ರಾಜಕಾರಣದಲ್ಲಿ ಬಿಜೆಪಿಯ ಆಟ ಶುರುವಾಗಿತ್ತು. ಮುಂದಿನ ಕೆಲವೇ ದಿನಗಳಲ್ಲಿ ಅದು ತಾರಕಕ್ಕೇರುವುದಿತ್ತು. ಭಾರತೀಯ ಜನತಾ ಪಕ್ಷದ ಏರುಗತಿಯ ಪಯಣ ಈ ಚುನಾವಣೆಯ ಹೊತ್ತಲ್ಲೇ ನಿಖರವಾಗಿ ಕಾಣಿಸ್ತಾ ಇತ್ತು. 11ನೇ ಲೋಕಸಭೆ ಚುನಾವಣೆಯ ವೇಳೆಗೆ ಅದು ಮತ್ತಷ್ಟು ಸ್ಪಷ್ಟವಾಗಿತ್ತು. ಈ ಬೆಳವಣಿಗೆ ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷ ನಾಯಕರನ್ನು ಕೂಡ ತಲ್ಲಣಗೊಳಿಸಿತ್ತು. ನಿಧಾನಕ್ಕೆ ಕಾಂಗ್ರೆಸ್ ದೇಶದ ರಾಜಕಾರಣದಲ್ಲಿ ಕಂಡ ವೈಭವದ ದಿನಗಳನ್ನು ಕಳೆದುಕೊಳ್ಳತೊಡಗಿತು. ಆದರೆ ನಂತರದ ಚುನಾವಣೆಯಲ್ಲಿ ನಡೆದಿದ್ದು ನಿಜಕ್ಕೂ ಕೂಡ ಭಾರತ ಹಿಂದೆಂದೂ ಕಾಣದಂತಹ ಒಂದು ಫಲಿತಾಂಶವನ್ನು ಮತ್ತು ರಾಜಕೀಯವಾಗಿ ಆದಂತಹ ಅದೊಂದು ಮಹಾ ಘಟನೆಯನ್ನು. ಅದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಮಸ್ಕಾರ.